1924 ಡಿಸೆಂಬರ್ 26-27 ಕನ್ನಡದ ನೆಲದಲ್ಲಿ ಸ್ವಾತಂತ್ರ್ಯದ ಕಹಳೆ ಮೊಳಗಿಸಲು ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಈಗ ಶತಮಾನದ ಸಂಭ್ರಮ. ಅಂದಿನ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಲು ಮಹಾತ್ಮ ಗಾಂಧೀಜಿ ಬೆಳಗಾವಿಗೆ ಆಗಮಿಸಿದ್ದರು. ಕೋಲ್ಕತ್ತಾ ಒಪ್ಪಂದವನ್ನು ಅನುಮೋದಿಸುವ ಐತಿಹಾಸಿಕ ನಿರ್ಣಯವನ್ನು ಅಂಗೀಕರಿಸಿದ ಈ ಅಧಿವೇಶನ ಕನ್ನಡಿಗರಲ್ಲಿ ಸ್ವಾತಂತ್ರ್ಯ ಚಳವಳಿಯ ಕಿಚ್ಚು ಹಚ್ಚಿಸಿತು. ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಂದರ್ಭದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತ ಕರ್ನಾಟಕದೊಂದಿಗಿನ ಗಾಂಧಿ ಅವರ ನಂಟಿನ ಕುರಿತು ಮೆಲುಕು ಹಾಕುವುದು ಈ ಪ್ರಯತ್ನ. ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಕರ್ನಾಟಕದ ವಿವಿಧೆಡೆ 18ಕ್ಕೂ ಹೆಚ್ಚು ಬಾರಿ ಭೇಟಿ ನೀಡಿದ್ದರೆಂಬ ಸಂಗತಿ ಬಹುತೇಕರಿಗೆ ತಿಳಿದಿಲ್ಲ. ಆದರೆ ಅದು ನಿಜ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದೇಶದ ಉದ್ದಗಲಕ್ಕೂ ಸತ್ಯಾಗ್ರಹ, ಪಾದಯಾತ್ರೆ, ಹರತಾಳಗಳಲ್ಲಿ ಭಾಗವಹಿಸಿದ ಗಾಂಧೀಜಿ ಕರ್ನಾಟಕದ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ ಸೇರಿ 154ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿದ್ದರು. 1927ರಲ್ಲಿ ಗಾಂಧಿಯವರು ಬೆಂಗಳೂರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇದೇ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿದ್ದರು. ದಿವಾನರ ಅತಿಥಿಗಳಾಗಿದ್ದರು, ಸರ್ಕಾರಿ ಅತಿಥಿಯಾಗಿ ಇದ್ದುಕೊಂಡು ಅಲ್ಲಿದ್ದರು. ಇದ್ದಂಥ ಸಂದರ್ಭದಲ್ಲಿ ಆ ಪ್ರದೇಶ ಇವತ್ತೇನು ನಮ್ಮ ಗಾಂಧಿ ಭವನ ಇದೆ, ಈ ಚಿತ್ರಕಲಾ ಪರಿಷತ್ತು, ಇದೆಲ್ಲವೂ ಕೂಡ ಆಗ ಬಯಲು. ಗಾಂಧಿಯವರು ಇಲ್ಲೆಲ್ಲ ವಾಯುವಿಹಾರಕ್ಕೆ ಬರ್ತಾ ಇದ್ದಂಥ ಸ್ಥಳ. ಅಲ್ಲಿ ಮರದ ಅಡೆಯಲ್ಲಿ ಗಾಂಧಿಯವರು ಕೂತು ಸಾರ್ವಜನಿಕ ಪ್ರಾರ್ಥನಾ ಸಭೆಗಳನ್ನು ನಡೆಸ್ತಾ ಇದ್ದರು. ಆಗ ಅನೇಕ ಸಾರ್ವಜನಿಕರು, ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಅಲ್ಲಿ ಕೂತು ಅಲ್ಲಿ ಪ್ರಾರ್ಥನೆಗಳನ್ನು ಮಾಡೋದು. ಅದಕ್ಕೆ ಇವತ್ತಿಗೂ ಕೂಡ ಅಶೋಕ ಹೋಟೆಲ್ನ ಒಂದು ಮರದ ಅಡಿಯಲ್ಲಿ ಒಂದು ಕಲ್ಲಿನಲ್ಲಿ ಕೂಡ ಅದೊಂದು ಶಿಲಾ ಕೂಡ ಅದನ್ನು ಇಲ್ಲಿ ಗಾಂಧಿಯವರು ಪ್ರಾರ್ಥನೆ ಮಾಡಿದ ಸ್ಥಳ ಅನ್ನುವಂಥದ್ದನ್ನು ಅಲ್ಲಿ ನಮೂದಿಸಿದ್ದು ಇವತ್ತಿಗೂ ನಿಮಗೆ ಅಲ್ಲಿ ಕಾಣಸಿಗ್ತದೆ. ಅಲ್ಲಿ ಹೋಗಿ ಗಾಂಧಿಯವರು ತುಂಬ ಸಂತೋಷಪಟ್ಟು, ಇದು ರೈತರಿಗಾಗಿ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ, ಎಷ್ಟೊಂದು ವೈಜ್ಞಾನಿಕವಾಗಿ ಎಷ್ಟೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ, ಇದು ದೇಶದಲ್ಲಿ ಎಲ್ಲ ಕಡೆ ಹರಡಬೇಕು ಅನ್ನುವಂಥ ಇಂಗಿತವನ್ನು ಕೂಡ ಆ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿ ತುಂಬ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಗಾಂಧಿಯವರು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ 1924ರಲ್ಲಿ ಅವರು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ್ರಲ್ಲ, ಆಗ ಅಲ್ಲಿಯ ಜನರ, ಅಲ್ಲಿಯ ಮುಖಂಡರ, ಅಲ್ಲಿಯ ಸ್ವಾತಂತ್ರ್ಯ ಹೋರಾಟಗಾರನ ಪರಿಣಾಮ ಬೀರಿದ್ದು ಎಷ್ಟು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ತಮ್ಮ ಬದುಕನ್ನೇ ಅರ್ಪಣೆ ಮಾಡಿ, ತ್ಯಾಗ ಬಲಿದಾನ ಮಾಡಿ ಹೋರಾಟಕ್ಕೆ ಧುಮುಕಿದ್ದು ಸಾವಿರಾರು ಜನ. ಆ ಕಾರಣದಿಂದ ನಮ್ಮ ಹಳೆ ಮೈಸೂರಿಗಿಂತಲೂ ನಮ್ಮ ಆ ಭಾಗದ, ಅಂದರೆ ಹುಬ್ಬಳ್ಳಿ, ಧಾರವಾಡ, ಆ ಕಡೆಯ ನಮ್ಮ ಉತ್ತರ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಬಹಳ ದೊಡ್ಡ ಕೊಡುಗೆಯನ್ನು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಟ್ಟಿದ್ದಾರೆ. ಗಾಂಧಿಯವರ ಜೊತೆಯಲ್ಲಿ ಮೈಲಾರ ಮಹದೇವ ಅಂಥೇಳಿ ಗಾಂಧಿಯವರ ಜೊತೆಯಲ್ಲಿದ್ದಂಥವರು, ಅವರು ದಂಡಿ ಯಾತ್ರೆಯಲ್ಲಿ ಏಕೈಕ ಕನ್ನಡಿಗ ಗಾಂಧಿಯವರ ಜೊತೆಯಲ್ಲಿ ಪಾದಯಾತ್ರೆ ಮಾಡಿದಂಥವರು, ಅವರನ್ನು ಅವರೇ ಆಯ್ಕೆ ಮಾಡಿಕೊಳ್ತಾರೆ. ಅಂಥ ಶ್ರದ್ಧಾಳು, ಅಂಥ ಒಬ್ಬ ಒಳ್ಳೆಯ ಸ್ವಯಂ ಸೇವಕ, ಸತ್ಯಾಗ್ರಹಿಯನ್ನು ಗಾಂಧೀಜಿಯವರು ಗುರುತಿಸ್ತಾರೆ. ಹಾಗಾಗಿ ಕರ್ನಾಟಕ ಕನ್ನಡಿಗನಿಗೆ ಒಂದು ಅವಿನಾಭಾವ ಸಂಬಂಧ ಗಾಂಧಿಯವರ ಜೊತೆಯಲ್ಲಿತ್ತು. ಅವರೆಲ್ಲರೂ ಕೂಡ ಗಾಂಧಿಯ ಜೊತೆ ಅನುಯಾಯಿಗಳಾಗಿದ್ದಷ್ಟೇ ಅಲ್ಲ, ಅವರು ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮದೇ ಆದಂಥ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟರು. ಸ್ವಾತಂತ್ರ್ಯ ಚಳವಳಿಯ ಜೊತೆಗೆ ಸಾಮಾಜಿಕ ಸುಧಾರಣಾ ಕಾರ್ಯಗಳಲ್ಲಿ ಕೂಡ ಭಾಗಿಯಾಗಿದ್ದರು. ಮಹಾತ್ಮ ಗಾಂಧಿಯವರು ಪ್ರಥಮ ಬಾರಿಗೆ ತಮ್ಮ ಪತ್ನಿ ಕಸ್ತೂರ್ಬಾ ಅವರೊಂದಿಗೆ 1915 ಮೇ ತಿಂಗಳ 8ರಂದು ಕನ್ನಡದ ಮಂಕುತಿಮ್ಮನ ಖ್ಯಾತಿಯ DB ಗುಂಡಪ್ಪ ಅವರ ಆಹ್ವಾನದ ಮೇರೆಗೆ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಆ ಸಮಯದಲ್ಲಿ ಅವರು ಭಾಷಣ ಮಾಡಿದ ಸಭಾಂಗಣಕ್ಕೆ ಈಗ ಬಾಪೂಜಿ ಸಭಾಂಗಣ ಎಂದೇ ನಾಮಕರಣ ಮಾಡಲಾಗಿದೆ. ಅದು ಈಗ ಸರ್ಕಾರಿ ಕಲಾ ಕಾಲೇಜಿನ ಆವರಣದಲ್ಲಿದೆ. 1920 ಆಗಸ್ಟ್ 21ರಂದು 2ನೇ ಬಾರಿಗೆ ಬೆಂಗಳೂರಿಗೆ ಭೇಟಿ ನೀಡಿದ ಮಹಾತ್ಮ ಗಾಂಧೀಜಿ ಬೆನ್ಸನ್ ಟೌನ್ ಖದ್ದೂಸ್ ಸಾಹೇಬ್ ಈದ್ಗಾ ಮೈದಾನದಲ್ಲಿ ಭಾಷಣ ಮಾಡಿದ್ದರು. 1924ರಲ್ಲಿ ಮಹಾತ್ಮ ಗಾಂಧಿ ಬೆಳಗಾವಿಯಲ್ಲಿ ನಡೆದ 39ನೇ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು. ಈ ಐತಿಹಾಸಿಕ ಅಧಿವೇಶನದ ಮೂಲಕ ಅವರು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಕಿಚ್ಚು ಹೊತ್ತಿಸಿದರು. ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿದೆ. 1927ರ ಏಪ್ರಿಲ್ 20ರಂದು ರೈಲು ಪ್ರಯಾಣದ ಮೂಲಕ ಯಶವಂತಪುರಕ್ಕೆ ಆಗಮಿಸಿದ್ದ ಮಹಾತ್ಮ ಗಾಂಧಿ ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿಯೇ 100 ಮಂದಿ ಬೆಂಬಲಿಗರೊಂದಿಗೆ ಪ್ರಾರ್ಥನಾ ಸಭೆ ನಡೆಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸುವಂತೆ ಯುವಕರಿಗೆ ಹುರಿದುಂಬಿಸಿದ್ದರು. ಇದೇ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮಕ್ಕೆ ಭೇಟಿ ನೀಡಿ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆದಿದ್ದರು. 1927ರ ಜುಲೈ 19ರಂದು ಗಾಂಧೀಜಿಯವರು ಕೃಷ್ಣರಾಜಸಾಗರ ಜಲಾಶಯಕ್ಕೆ ಭೇಟಿ ನೀಡಿದ್ದರು. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದರು. ಇದೇ ಪ್ರವಾಸದಲ್ಲಿ ಬೆಂಗಳೂರಿನ ಇಂಪೀರಿಯಲ್ ಹಾಲಿನ ಡೈರಿಗೆ ಭೇಟಿ ನೀಡಿದ ಗಾಂಧೀಜಿ ಹೈನುಗಾರಿಕೆ ಬಗ್ಗೆ ಮಾಹಿತಿ ಪಡೆದಿದ್ದರು.
ಇದರ ಮಧ್ಯೆ ಕಸ್ತೂರ್ಬಾ ಗಾಂಧಿಯವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನಿ ಸರ್ CV ರಾಮನ್ ಅವರ ಪತ್ನಿ ಲೋಕಸುಂದರಿ ಅವರನ್ನು ಭೇಟಿ ಮಾಡಿ ಉಭಯ ಕುಶಲೋಪರಿ ನಡೆಸಿದ್ದರು. ಮಿರ್ಜಾ ಇಸ್ಮಾಯಿಲ್ ಅವರ ಮನೆಗೆ ಭೇಟಿ ನೀಡಿ ಆತಿಥ್ಯ ಸ್ವೀಕರಿಸಿದ್ದರು. 27 ಆಗಸ್ಟ್ 19ರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿಗೆ ಭೇಟಿ ನೀಡಿದ್ದರು ಗಾಂಧೀಜಿ. 1927 ಮತ್ತು 1936ರಲ್ಲಿ ಬೆಂಗಳೂರಿನ ಶಂಕರಪುರದ ಮಹಿಳಾ ಸೇವಾ ಸಮಾಜಕ್ಕೆ ಮಹಾತ್ಮ ಗಾಂಧಿ ಮತ್ತು ಕಸ್ತೂರ್ಬಾ ಗಾಂಧಿಯವರು ಭೇಟಿ ನೀಡಿದ್ದರು. ಅಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಮಹತ್ವ, ಸ್ವಾವಲಂಬನೆಯ ಕುರಿತು ಹಿತೋಪದೇಶ ಮಾಡಿದ್ದರು. ಇದೇ ಅವಧಿಯಲ್ಲಿ ಬೆಂಗಳೂರಿನ ರಾಷ್ಟ್ರೀಯ ಹೈನುಗಾರಿಕಾ ಸಂಸ್ಥೆಗೂ ಭೇಟಿ ನೀಡಿ ಜೊತೆಗೆ ರಾಷ್ಟ್ರೀಯ ಹೈನುಗಾರಿಕಾ ಸಂಸ್ಥೆಗೆ ರೈತ ಸಾಬರಮತಿ ಆಶ್ರಮ ಎಂದು ಹೆಸರಿಟ್ಟಿದ್ದರು. 1934ರ ಜನವರಿ 7ರಂದು ಮಹಾತ್ಮ ಗಾಂಧಿಯವರು ಶೇಷಾದ್ರಿಪುರಂನ ದೀನಾ ಸೇವಾ ಸಂಘಕ್ಕೆ ಭೇಟಿ ನೀಡಿ ಅಲ್ಲಿಯ ಸೇವಾ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದಿದ್ದರು. ತಳ ಸಮುದಾಯದ ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಜೊತೆಗೆ ಮನುಷ್ಯರೆಲ್ಲ ಒಂದೇ ಜಾತಿಗೆ ಸೇರಿದವರು ಎಂಬ ಸಂದೇಶ ಸಾರಲು ಚಿಕ್ಕಮಗಳೂರು, ಕಡೂರು, ಬಳ್ಳಾರಿ, ವಿಜಯಪುರ, ಮಂಗಳೂರು ಹಾಗೂ ಕಾರವಾರದಲ್ಲಿ ಹರಿಜನ ಪ್ರವಾಸ ಕೈಗೊಂಡು ಅಸ್ಪೃಶ್ಯತೆ ತ್ಯಜಿಸಿ ಮುಖ್ಯವಾಹಿನಿಗೆ ಬರುವಂತೆ ಉತ್ತೇಜನ ನೀಡಿದ್ದರು. ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಕೂಡಲೇ ಪ್ರಾಯಶಃ ಒಂದು ವರ್ಷದ ಒಳಗೆ 1915ರಲ್ಲಿ DVಜಿ ಅವರ ಆಹ್ವಾನದ ಮೇಲೆ ಪ್ರಪ್ರಥಮ ಬಾರಿಗೆ ಕನ್ನಡ ನಾಡಿಗೆ ಅವರು ಪಾದಾರ್ಪಣೆ ಮಾಡ್ತಾರೆ. 1915ರಿಂದ 1937ರವರೆಗೆ ಒಟ್ಟು 18 ಬಾರಿ ಗಾಂಧಿಯವರು ಕರ್ನಾಟಕ ಪ್ರವಾಸ ಬರ್ತಾರೆ. ಒಟ್ಟು ಸುಮಾರು 154 ಜಾಗಗಳನ್ನು ಗಾಂಧಿಯವರು ಭೇಟಿ ಕೊಡ್ತಾರೆ. ಅದು ದೊಡ್ಡ ದೊಡ್ಡ ನಗರಗಳಿರ್ಬೋದು, ಸಣ್ಣ ಪುಟ್ಟ ಪಟ್ಟಣಗಳಿರ್ಬೋದು, ಹಳ್ಳಿಗಳು ಸೇರಿ ಒಟ್ಟು 150 ಸ್ಥಳಗಳನ್ನು ಗಾಂಧಿಯವರು ಭೇಟಿ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. 1900ರಲ್ಲಿ ಪ್ರಪ್ರಥಮ ಬಾರಿಗೆ ಗಾಂಧಿಯವರು ಬಂದದ್ದು ಬೆಂಗಳೂರಿಗೆ. ಬಂದು ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರ ಭಾವಚಿತ್ರವನ್ನು ಅನಾವರಣ ಮಾಡಲಿಕ್ಕಾಗಿಯೇ DVಜಿ ಅವರನ್ನು ಕರೆಸಿದಾಗ ಇವತ್ತಿನ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿನ ಆವರಣದಲ್ಲಿ ಆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಅವರ ಚಿತ್ರವನ್ನು ಗಾಂಧಿಯವರು ಅನಾವರಣ ಮಾಡ್ತಾರೆ. ಇದರ ಶತಮಾನೋತ್ಸವವನ್ನು ನಾವು 2015ರಲ್ಲಿ ನಾವು ಅದೇ ಯಾವ ಜಾಗದಲ್ಲಿ ಗಾಂಧಿಯವರು ಭಾಷಣ ಮಾಡಿ ಅದನ್ನು ಅನಾವರಣ ಮಾಡಿದ್ರು ಅದೇ ಸ್ಥಳದಲ್ಲಿ ಆ ಕಾರ್ಯಕ್ರಮ ಇಟ್ಕೊಂಡು, ಸಾರ್ವಜನಿಕ ಕಾರ್ಯಕ್ರಮ ಇಟ್ಕೊಂಡು ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಾವು ಗಾಂಧಿ ಭವನದ ಪರವಾಗಿ ಆಚರಿಸಿದ್ವಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಗಾಂಧಿಯವರು 1924ರಲ್ಲಿ ಬೆಳಗಾವಿಗೆ ಬರ್ತಾರೆ. ನಮ್ಮ ಆವಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನವನ್ನು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಪ್ರಾಯಶಃ ಅವರ ಬದುಕಿನಲ್ಲಿ ಅದು ಒಂದೇ ಅಧಿವೇಶನ ಅವರು ಮೊದಲ ಬಾರಿಗೆ ಮತ್ತು ಕಡೆ ಬಾರಿಗೆ ಅಧ್ಯಕ್ಷತೆ ವಹಿಸಿದ್ದು. ಅದು ಬೆಳಗಾವಿಯಲ್ಲಿ. ಅಲ್ಲಿ ಸುಮಾರು 5 ದಿವಸಗಳ ಕಾಲ ಗಾಂಧಿಯವರು ಡಿಸೆಂಬರ್ನಲ್ಲಿ ನಡೆಯುವಂಥ ಕಾರ್ಯಕ್ರಮ. ಅಲ್ಲಿ ಗಾಂಧಿಯವರು ಇದ್ದುಕೊಂಡು ಮಾರ್ಗದರ್ಶನ ಮಾಡೋದನ್ನು ನಾವು ಇತಿಹಾಸಗಳಲ್ಲಿ ನಾವು ಓದ್ತೇವೆ. 1915ರಲ್ಲಿ ಗಾಂಧಿಯವರು ಬೆಂಗಳೂರಿಗೆ ಬಂದಾಗ ಅವರು ನಾನೊಬ್ಬ ಸಾರ್ವಜನಿಕ ಸೇವಕ ಅಂತ ಹೇಳಿ ತಮ್ಮನ್ನು ತಾವು ಘೋಷಣೆ ಮಾಡಿಕೊಳ್ತಾರೆ. ಆಡಂಬರದ ಮೆರವಣಿಗೆ ಅದೆಲ್ಲವನ್ನು ನಿರಾಕರಿಸ್ತಾರೆ. ಎಲ್ಲರಂತೆ ಶ್ರೀಸಾಮಾನ್ಯರಂತೆ ಅವರು ಕೂಡ ಇದ್ದು ಅವರು ಜನಗಳೊಂದಿಗೆ ಬೆರೆತು ಕಲಿತುಕೊಂಡಿದ್ದನ್ನು ನಾವು ನೋಡ್ತೇವೆ. 1914ರಲ್ಲಿ ಅವರು ಇಲ್ಲಿ ಬಂದಾಗ ನಮಗೆ ಸ್ವರಾಜ್ಯ ಬೇಕು, ಆದರೆ ಸ್ವರಾಜ್ಯ ಬೇಕು ಅನ್ನುವಾಗ ಜನರಲ್ಲಿ ಒಂದು ಐಕ್ಯತೆ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಜನಗಳ ಮುಂದೆ ಇಡ್ತಾರೆ. ಇಲ್ಲದೇ ಇದ್ದರೆ, ನಾವು ಒಂದಾಗಿಲ್ಲದೆ ಇದ್ದರೆ, ನಮ್ಮಲ್ಲಿ ಐಕ್ಯತೆ ಇಲ್ಲದೆ ಹೋದರೆ ಸ್ವರಾಜ್ಯ ಸಾಧ್ಯ ಇಲ್ಲ ಅನ್ನೋಂಥ ಒಂದು ವಿಚಾರವನ್ನು, ಸಂದೇಶವನ್ನು 1916ರಲ್ಲಿ ಕೊಡ್ತಾರೆ. 1920ರಲ್ಲಿ ಗಾಂಧಿಯವರು ಬೆಂಗಳೂರಿನಲ್ಲಿ ಒಂದು ಅತ್ಯಂತ ಆವರೆಗೆ ನಡೆದೇ ಇರತಕ್ಕಂಥ ಒಂದು ಅತ್ಯಂತ ದೊಡ್ಡ ರಾಜಕೀಯ ಸಭೆಯನ್ನು ಉದ್ದೇಶಿಸಿ ಗಾಂಧಿಯವರು ಮಾತನಾಡ್ತಾರೆ. ಆಗ ಗಾಂಧಿಯವರು ಅಸಹಕಾರ ಆಂದೋಲನದ ಒಂದು ತುಟ್ಟ ತುದಿಯಲ್ಲಿದ್ದಂಥ ಸಂದರ್ಭ. ಹಾಗೆ 1924ರಲ್ಲಿ ಬೆಳಗಾವಿಯಲ್ಲಿ ಶತಮಾನೋತ್ಸವ ಆದದ್ದನ್ನು ನಾನು ನಿಮಗೆ ತಿಳಿಸಿದ್ದೇನೆ. 1927ರಲ್ಲಿ ವ್ಯಾಪಕವಾಗಿ ಕರ್ನಾಟಕದಾದ್ಯಂತ ಗಾಂಧಿಯವರು ಪ್ರವಾಸ ಮಾಡ್ತಾರೆ, ಹಲವಾರು ಕಡೆ. ಅದು ಆ ಉದ್ದೇಶ ಬಂದಿದ್ದು 27ರಲ್ಲಿ ಖಾದಿ ಪ್ರಚಾರಕ್ಕಾಗಿ ಬಂದಿದ್ದರು. ಆನಂತರ ಅನೇಕ ಖಾದಿ ಮಳಿಗೆಗಳನ್ನು ಅವರು ಉದ್ಘಾಟಿಸ್ತಾರೆ. ಜನಗಳನ್ನು ಸ್ವಾವಲಂಬಿ ಬದುಕನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನು, ಆ ಚರಕದ ಮಹಿಮೆ, ಅದು ಹೇಗೆ ಬ್ರಿಟಿಷರು ನಮ್ಮನ್ನು ಇವತ್ತು ಶೋಷಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಉತ್ತರ ಹೇಗೆ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಗಾಂಧಿಯವರು ನಮಗೆಲ್ಲ ಕೊಡ್ತಾರೆ.
ಹಾಗೆ 1936ರಲ್ಲಿ ಗಾಂಧಿಯವರು ಸ್ವಲ್ಪ ಅನಾರೋಗ್ಯ ಆಗಿಬಿಡುತ್ತೆ. ಅವರು ಸ್ವಲ್ಪ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಥರ ಆಗುತ್ತೆ. ಆಗ ಅವರು ಸಂಪೂರ್ಣವಾಗಿ ರೆಸ್ಟ್ ತಗೊಳ್ಬೇಕು ಅಂತ ವೈದ್ಯರು ಹೇಳಿದ ಮೇಲೆ ಅವರು ನಂದಿ ಬೆಟ್ಟಕ್ಕೆ ಬಂದು ತಂಗ್ತಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.